ಹಿಮವಾಹಿನಿ ಇದ್ದಿದ್ದು ಇದ್ದ ಹಾಗೆ. ಹಾಸನ ಜಿಲ್ಲೆಯ ಸಾಹಿತ್ಯ ಕ್ಷೇತ್ರದಲ್ಲಿ ಚನ್ನರಾಯಪಟ್ಟಣ ತಾಲೂಕಿನ ಹೊನ್ನಶೆಟ್ಟಹಳ್ಳಿ ಗ್ರಾಮದ ಸಾಹಿತಿ ಶಿವರಾಜ ಅವರು ತನ್ನದ ಛಾಪು ಮೂಡಿಸಿದ್ದಾರೆ. 75ಕ್ಕೂ ಹೆಚ್ಚು ಕೃತಿಗಳನ್ನು ನೀಡಿರುವ ಇವರು ಈಗಾಗಲೇ 20 ಕಾದಂಬರಿ, 20 ಕಥಾ ಸಂಕಲನ, 5 ನಾಟಕ, 5 ಕವನ ಸಂಕಲನ, 5 ಅಧ್ಯಯನ ಸಂಶೋಧನೆ ಹಾಗೂ 5 ಪ್ರಬಂಧಗಳನ್ನು ರಚಿಸುವುದರ ಮೂಲಕ ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಹೆಸರುವಾಸಿಯಾಗಿದ್ದಾರೆ. ಈ ದಿನ ಪಟ್ಟಣದ ಆದಿಚುಂಚನಗಿರಿ ಕಲಾ ಮತ್ತು ವಾಣಿಜ್ಯ ಕಾಲೇಜಿನ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ನೂತನ ಕಥಾ ಸಂಕಲನ ಕಥೆಯಾದಳ ಹುಡುಗಿ ಕೃತಿಯನ್ನು ಗಣ್ಯರೊಂದಿಗೆ ಲೋಕಾರ್ಪಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಾಹಿತಿ ಹೊನ್ನಶೆಟ್ಟಹಳ್ಳಿ ಗಿರಿರಾಜ್ ಮಾತನಾಡಿ, ನನ್ನ ನೂತನ ಕಥಾ ಸಂಕಲನ ಕಥೆಯಾದಳು ಹುಡುಗಿ ಈ ಕೃತಿಯನ್ನು ಜನರಲ್ ಸೆಕ್ರೆಟರಿ ಪುರುಷೋತ್ತಮಾನಂದನಾಥ ಸ್ವಾಮೀಜಿಯವರ ಪಾದಗಳಿಗೆ ಅರ್ಪಿಸುತ್ತೇನೆ. ಈ ಕೃತಿಯಲ್ಲಿ 11 ಕಥೆಗಳಿದ್ದು ಅಚ್ಚ ಗ್ರಾಮೀಣ ಪ್ರದೇಶದ ಸೊಗಡನ್ನು ಹೊಂದಿದೆ. ಬರಹಗಾರರಿಗೆ ಜ್ಞಾನದಾಹ ಇರಬೇಕು. ಈ ನನ್ನ ಕೃತಿಯನ್ನ ನಿಮಗೆ ಅರ್ಪಿಸುತ್ತಿದ್ದೇನೆ, ಹಾರೈಸಬೇಕೆಂದು ತಿಳಿಸಿದರು. ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಪ್ರಿಯ ಭಾವಗೀತಿ ಲೋಕಾರ್ಪಣೆ ಮಾಡಲಾಗಿತ್ತು. ಈ ಕೃತಿಯನ್ನು ಶ್ರೀ ಶ್ರೀ ಪುರುಷೋತ್ತಮಾನಂದ ಸ್ವಾಮೀಜಿಯವರಿಗೆ ನಾನು ಈ ಪುಸ್ತಕವನ್ನು ಸಮರ್ಪಿಸಿದ್ದೇನೆ. ಈ ಪುಸ್ತಕದಲ್ಲಿ ಬಂದಿರತಕ್ಕಂತಹ ವಿಚಾರ ಏನು ಅಂತಂತಂದರೆ, ಮೌಢ್ಯವನ್ನು ಹೊಡೆದಟ್ಟಬೇಕು, ಮಾನವೀಯತೆಯನ್ನು ಬೆಳಗಿಸಬೇಕು ಅನ್ನತಕ್ಕಂಥ ಥೀಮನ್ನು ಇಟ್ಕೊಂಡು ಈ ಕೃತಿಯನ್ನು ರಚಿಸಿದ್ದೀನಿ. ಕುವೆಂಪು ಹೇಳುವ ಹಾಗೆ ಚೇತನ, ಪ್ರತಿಯೊಂದು ಚೇತನಗಳು ಮಿಡಿಯಬೇಕು ಅನ್ನೋದು ನನ್ನ ಪರಮ ಆಸೆ. ಕುವೆಂಪು ಹೇಳ್ತಾರೆ, ಓ ನನ್ನ ಚೇತನ ಆಗು ನೀ ಅನಿಕೇತನ, ರೂಪ ರೂಪಗಳನ್ನು ದಾಟಿ ನಾಮ ಕೋಟಿಗಳನ್ನು ಮೀಟಿ ಎದೆಯ ಬಿರಿಯೆ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕೊಟ್ಟದಿರು ಮನೆಯನೆಂದು ಮುಟ್ಟದಿರು, ನಿರ್ದಿಗಂತವಾಗಿ ಏರು 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 ಏರು, ಅನಂತ ನೀನ್ ಅನಂತವಾಗಿ ಆಗು ತಿಹನೆ ನಿತ್ಯ ಯೋಗಿ, ಅನಂತ ನೀನ್ ಅನಂತವಾಗು ಆಗು 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 ಎಂತಕ್ಕಂತಹ ಧ್ಯೇಯವನ್ನು ಇಟ್ಕೊಂಡು ಈ ಕೃತಿಯನ್ನು ರಚನೆ ಮಾಡಿದ್ದೀನಿ. ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ನಮ್ಮ ಪ್ರಾಧ್ಯಾಪಕರು ಹಾಗೂ ಪ್ರಾಂಶುಪಾಲರು ಆಗಿರ್ತಕ್ಕಂಥ ಡಾಕ್ಟರ್ H.S. ರವೀಂದ್ರ ಸರ್ ಅವರು ಮತ್ತು ಡಾಕ್ಟರ್ N.S. ರಾಮೇಗೌಡ ಮತ್ತು ಪುರುಷೋತ್ತಮ ಸ್ವಾಮೀಜಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು, ನನ್ನನ್ನು ಆಶೀರ್ವದಿಸಿದ್ದಾರೆ. ನಾನು ಅವರೆಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತೀನಿ. ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಶಿಕ್ಷಣ ಸಂಸ್ಥೆಗಳ ಸಿಇಒ N.S. ರಾಮೇಗೌಡ, ಪ್ರಾಂಶುಪಾಲ H.S. ರವೀಂದ್ರ, ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯ ಮೈತ್ರಿ ಕೃಷ್ಣೇಗೌಡ, ಆದಿಚುಂಚನಗಿರಿ ಯೂನಿವರ್ಸಿಟಿ ರಿಜಿಸ್ಟ್ರಾರ್ ಚಂದ್ರೇಗೌಡ, ಕಾಂಗ್ರೆಸ್ ಮುಖಂಡ H.D. ಕೃಷ್ಣೇಗೌಡ ಸೇರಿದಂತೆ ಮುಂತಾದವರು ಭಾಗವಹಿಸಿದ್ದರು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.